ಏಕೆ ಹೀಗಾಯಿತೆಂದು ತಿಳಿಯುತ್ತಲೇ ಇಲ್ಲ ಚಿತ್ರಗುಪ್ತರೆ. ಯಾಕೆ ಹೀಗ್ ಮಾಡಿದ್ರಿ? ಚಿತ್ರಗುಪ್ತರೆ, ಆ ಬಾಲೆ ಅನುಭವಿಸುತ್ತಿರುವ ವಿರಹ ವೇದನೆಯನ್ನು ನೋಡಿದರೆ ನನಗೇಕೋ ಸಂಕಟವಾಗುತ್ತಿದೆಯಲ್ಲ. ನನಗೂ ಬಹಳ ಸಂಕಟವಾಗುತ್ತಿದೆ. ಚಿಚಿ, ನೀವು ಸಂಕಟ ಪಡಬಾರದು. ಚಂಬಲ ಕಡಿ ಬಂಬ. ತಾಯಿ, ಅದೇ ಆಗ್ಲಿಲ್ಲ ಅಂತ ನನ್ ಗಂಡ ಮನೆ ಬಿಟ್ಟು ಹೋಗಿರೋದು. ಅಂದರೆ ಅಂದರೆ ಏನು ಅಂತ ಹೇಳಿ, ನನಗ್ ಮದ್ವೆ ಆಗಿ 4 ವರ್ಷ ಆಯ್ತು. ನನಗ್ ಮಕ್ಳಾಗ್ಲಿಲ್ಲ ಅಂತ ನೀನ್ ಬಂಜೆ ಅಂತ ಹೇಳಿ ನನ್ನ ಬಿಟ್ಟು ಹೊರಟೋದ. ಅಯ್ಯೋ, ಇವತ್ತಿಗೆ ನನ್ ಗಂಡ ಮನೆ ಬಿಟ್ಟು ಹೋಗಿ 30 ಗಂಟೆ 30 ನಿಮಿಷ 30 ಸೆಕೆಂಡ್ ಆಯ್ತು. ನಿಮ್ ಡ್ರೆಸ್ ನೋಡಿದ್ರೆ ಬೀದಿಲ್ ಭಿಕ್ಷೆ ಸ್ಟ್ಯಾಂಡರ್ಡ್ ಭಿಕ್ಷುಕರ ತರ ಕಾಣಿಸ್ತಿಲ್ಲ. ಯಾವ್ದಾದ್ರೂ ಬೀದಿಲಿ ನನ್ ಗಂಡ ಸಿಕ್ಕಿದ್ರೆ ದಯವಿಟ್ಟು ನನಗ್ ತಿಳಿಸ್ತೀರಾ? ಅವರು ಬರೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ. ಪಾಪ, ಜಂಟಿಯಾಗಿ ಜಟಕಾಬಂಟಿ ನಡೆಸಬೇಕಾದ ಈ ಅಮ್ಮನನ್ನು ಇವರ ಗಂಡ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ. ಒಂದು ತರಹವಳೆ ಇದೆ. ನಿಮ್ಮ ಗಂಡನ ಗುರುತಿನ ಚೀಟಿ ಏನಾರು ಇದೆಯೇ? ಇದೆ, ಇದೇ ಅವ್ರ ಫೋಟೋ. ಕೊಡಿ. ಅವನೇ ಇವನು, ಇವನೇ ಅವನು. ಬಾಲೆ, ನಿನ್ನ ಗಂಡನ ಭಾವಚಿತ್ರದ ಮೇಲೆ ಧರ್ಮ ಧರ್ಮ ಈ ಯಮಧರ್ಮನ ಕಡ್ಡು ಬಿದ್ದಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ರಾಣಗೂ ಕ್ಷಣ ಮಾತ್ರದಲ್ಲಿ ನಿಮ್ಮ ಗಂಡನನ್ನು ನಾವು ಹುಡುಕಿ ಕೊಡುತ್ತೇವೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಬಾಲೆ, ಅಲ್ಲಿ ನೋಡು. ಅವ್ರೇ ನನ್ ಗಂಡ. ನಿಲ್ಲು, ಕ್ಷಣ ಮಾತ್ರದಲ್ಲಿ ನೀನು ದುಡುಕಿದರೆ ನಿನ್ನ ಬಾಳು ಗೋಳು. ಈಗ ನೀನು ಅಲ್ಲಿ ಹೋದಾಗ ನಿನ್ನ ಹೆಸರೇನೆಂದು ಕೇಳಿದರೆ ನಾರದ ಮಹರ್ಷಿ ಎಂದು ಹೇಳುತ್ತಾನೆ. ನಿನ್ನ ತಂದೆಯ ಹೆಸರೇನೆಂದು ಕೇಳಿದರೆ ಬ್ರಹ್ಮದೇವ ಎಂದು ಹೇಳುತ್ತಾನೆ. ನಿನ್ನ ತಾಯಿಯ ಹೆಸರೇನೆಂದು ಕೇಳಿದರೆ ಸರಸ್ವತಿ ಎಂದು ಹೇಳುತ್ತಾನೆ. ನೀವು ಇಲ್ಲಿ ಏಕೆ ಬಂದಿರಿ ಎಂದು ಕೇಳಿದರೆ ಯಮಧರ್ಮನನ್ನು ಚಿತ್ರಗುಪ್ತರನ್ನು ಹುಡುಕಿಕೊಂಡು ಈ ಭೂಲೋಕಕ್ಕೆ ಬಂದೆ ಎಂದು ಹೇಳುತ್ತಾನೆ. ಅದಕ್ಕೆ ಹೋಗೋ ಚಿತ್ರಗುಪ್ತರೆ, ಇಲ್ಲಿಯವರೆಗೂ ನಾರದ ಮಹರ್ಷಿಗಳನ್ನು ಕಲಹಪ್ರಿಯ ಕಲಹಪ್ರಿಯ ಎಂದು ಹೇಳುತ್ತಿದ್ದರು. ಈಗ ಹೆಸರಿಗೆ ನಾವು ಲಗ್ಗೆ ಹಾಕುತ್ತಿದ್ದೇವೆ. ನಾನಲ್ಲ, ನೀವು. ನಾರಾಯಣ ನಮಸ್ಕಾರ. ನಾರಾಯಣ ನಾರಾಯಣ. ತಮ್ಮ ಹೆಸರು? ನಾರದ. ತಮ್ಮ ತಂದೆಯ ಹೆಸರು? ಬ್ರಹ್ಮ. ತಮ್ಮ ತಾಯಿಯ ಹೆಸರು? ಸರಸ್ವತಿ. ನೀವು ಯಮ ಚಿತ್ರಗುಪ್ತರನ್ನು ಹುಡುಕುತ್ತಿದ್ದೀರಾ? ಹೌದು. ನಿಮಗೆ ಹೇಗೆ ತಿಳಿಯಿತು? ಅವರು ನಮ್ಮ ಮನೆಯಲ್ಲಿದ್ದಾರೆ. ಹೌದೇ? ನಾರಾಯಣ ನಾರಾಯಣ. ಬನ್ನಿ ಹೋಗೋಣ. ನಾರದರ ಗತಿ ಅಧೋಗತಿ. ನಾರಾಯಣ 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 ನಾರಾಯಣ. ಯಾರೇ ನೀನು? ಇವ್ರ ಹಿಂದೆ ಯಾಕೆ ಬಿದ್ದಿದ್ಯಾ? ಗಂಡನ ಹಿಂದೆ ಹೆಂಡತಿ ಬಿದ್ರೆ ತಪ್ಪ? ಗಂಡನ ಇನ್ನಾತನ? ಅದು ಬರೀ ವೇಷ. ಅಲ್ಲೇ ನೀ ಹೋಗಿರೋದ್ ಮೋಸ. ನಾನೇನ್ ಮೋಸ ಹೋಗಿಲ್ಲ. ಅದಿರ್ಲಿ, ನೀನ್ ಯಾರು ಹೇಳು? ನಾನಾ ನಾರಾಯಣನ ಪರಮ ಭಕ್ತನಾದ ಈ ನಾರದನ ಭಕ್ತೆ. ಭಕ್ತೇನೋ ಅಥವಾ ಅನುರಕ್ತೇನೋ? ಈ ಹೆಣ್ಣಿನ ಬಾಯಿಗೆ ಲಗಾಮೇ ಇಲ್ಲ. ಏನ್ರಿ ಇವಳ ಎದುರುಗಡೆ ಎಲ್ಲ ನನ್ನನ್ನು ಬೈತಿದ್ದೀರಾ? ನಾರಾಯಣ ನಾರಾಯಣ ಅಲ್ಲ, ಪ್ರೇಮಾಯಣ ಪ್ರೇಮಾಯಣ. ಇವರೇ ನಿಮ್ ಗಂಡ ಅಂತ ಯಾರು ಹೇಳಿದ್ದು? ಅದೇ ಇವ್ರ ತರ ವೇಷ ಹಾಕೊಂಡು ಬೀದಿನಲ್ಲಿ ನಾನ್ ಯಮ ಧರ್ಮರಾಯ, ನಾನ್ ಚಿತ್ರಗುಪ್ತ ಅಂತ ಹೇಳ್ಕೊಂಡು ಬೀದಿನಲ್ಲಿ ಅಲಿತಿದಾರಲ್ಲ ಅವ್ರೆ. ಓ ನಾರಾಯಣ ನಾರಾಯಣ, ನನಗೀಗ ತಿಳಿಯಿತು.
ನಾನು ಯಮಧರ್ಮ ಚಿತ್ರಗುಪ್ತರನ್ನು ಕರೆದುಕೊಂಡು ಹೋಗಲು ಬಂದಿರುವುದು ಗೊತ್ತಾಗಿ ನನ್ನನ್ನು ಹೀಗೆ ಸಿಕ್ಕಾಕಿಸಿದ್ದಾರೆ. ಕಳೆದು ಹೋದ ನಿನ್ನ ಗಂಡನಾಣೆಗೂ ಇದು ಸತ್ಯ. ನಾರಾಯಣ ನಾರಾಯಣ. ಎಲ್ರಿ ಹೋಗಿದ್ರಿ? ನಾನು ಇವ್ರನ್ನ ಅಯ್ಯೋ, ನೀವು ಮಾಡೋದು ಒಂದೊಂದಲ್ಲ. ನನ್ ಕರ್ಮ ಕರ್ಮ ನೋಡಿದ್ರ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಕ್ಕೆ ಏನಾಯ್ತು ಅಂತ ನಾನು ಗಂಡನೆ ಬಲ್ಬಲೆ ನಾಟಕ ಜನಕನ ಪರೋಡು ನನ್ನ ಮಾತು ಕೇಳ್ರಿ. ನಾರಾಯಣ ನಾರಾಯಣ. ಯಾವನೋ ನನ್ಗೆ ಹೇಳ್ತಾನೆ ಹೋಗ್ತಾ ಇರೋದು. ಅಣ್ಣ ಅರ್ಜೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋತು, ನಿಂಗೆ ಹೇಳಕ್ ಟೈಮ್ ಸಿಗ್ಲಿಲ್ಲ. ಓ ಆಗಿದ್ದಾಗೋಯ್ತು, ಕಳಿಸ್ಕೋ. ನಿಧಾನ. ಅಯ್ಯೋ, ಈ ವೇಷದಲ್ಲಿ ನನಗೆ ಹೇಗೇಗೋ ಆಗುತ್ತಿರುವುದು. ಯಾಕಷ್ಟೇ ಹೆದರ್ಕೋತೀರಿ? ನಿಮ್ಗೇನು ಆಗದಿದ್ದಾಗ ನಾನ್ ನೋಡ್ಕೋತೀನಿ. ಈ ವೇಷದಲ್ಲಿ ಯಮಧರ್ಮರಾಜ ಚಿತ್ರಗುಪ್ತರು ನನ್ನ ಗುರುತು ಹಿಡಿಯುವುದು ಸಾಧ್ಯವೇ ಇಲ್ಲ. ಈಗ ನಾನು ಅವರನ್ನು ಹಿಡಿಯುವುದು ತುಂಬಾ ಸುಲಭ ಅಲ್ಲವೇ? ಚಿತ್ರಗುಪ್ತರೇ, ನಾನು ಈ ವೇಷದಲ್ಲಿ ಈಗ ಹೇಗೆ ಕಾಣಿಸುತ್ತಿದ್ದೇನೆ? ಬಹಳ ಚೆನ್ನಾಗಿ ಕಾಣುತ್ತೀರಿ. ನಾರದರು ಈ ವೇಷದಲ್ಲಿ ಇಪ್ಪರ್ಲಾಗ ಹಾಕಿದ್ರು ನಿಮ್ಮನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾವು ಈ ವಸ್ತ್ರದಲ್ಲಿ ಹೇಗೆ ಕಾಣುತ್ತೇವೆ? ನೀವು ಈ ವೇಷದಲ್ಲಿ ಕಂಡು ಹಿಡಿಯುವ ಹಾಗೇ ಇಲ್ಲ. ಏ ವಾನರ, ನನ್ನನ್ನು ಎಲ್ಲರ ಮುಂದೆ ಯಮಧರ್ಮ ಎಂದು ಕರೆಯಬೇಡ. ಜಂಬು ಅಂತಾರೆ. ಏನದು? ತಾಯಿ, ಏತಕ್ಕಾಗಿ ರೋಧಿಸುತ್ತಿರುವೆ? ಅದ್ಭುತ ಅದ್ಭುತ. ತೆಗೆದುಕೊಳ್ಳಿ. ನನ್ ಮಗುನ್ ಕಾಪಾಡಿದ್ರಿ ನಿಮಗ್. ಅಲ್ಲ, ಬಾವಿ ಬಿದ್ದು ಈ ಮಗುನ ಕಾಪಾಡಿದ್ರು ಯಪ್ಪ ನೆಂದಿಲ್ಲ ಅಂದ್ಮೇಲೆ ಇವರು ಮನುಷ್ಯರಲ್ಲ, ಪವಾಡ ಪುರುಷರು ಇರ್ಬೇಕು. ಅಣ್ಣ, ಬಾವಿಲ್ ಬಿದ್ದು ನನ್ ಮಗುನ್ ಕಾಪಾಡಿದ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮಗ್ ಕೋಟಿ ಕೋಟಿ ಪುಣ್ಯ ಬರ್ಲಿ. ನಿಮಗ್ ಕೋಟಿ ಕೋಟಿ ಪುಣ್ಯ ಬರ್ಲಿ ಅಣ್ಣ. ಪ್ರಭು, ಅವರು ನಿಮ್ಮನ್ನು ಅಷ್ಟು ಹೊಗಳುತ್ತಿದ್ದಾರೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ? ನನ್ನನ್ನು ಈ ಬಾವಿಗೆ ನೂಕಿದವನು ಯಾರು ಎಂದು ಹುಡುಕುತ್ತಿದ್ದೇನೆ. ಅದು ನಾನೇ. ಮಹಾಪ್ರಭು, ಯಮಧರ್ಮ ಎಂದರೆ ಪಾಶವನ್ನು ಹಾಕಿ ಜೀವವನ್ನು ಎಳೆದುಕೊಂಡು ಹೋಗುವ ದುಷ್ಟಶಕ್ತಿ ಎಂದು ಮಾತ್ರ ಈ ಲೋಕಕ್ಕೆ ತಿಳಿದಿತ್ತು. ಹೌದು. ಆದರೆ ಯಮಧರ್ಮನು ಒಂದು ಜೀವವನ್ನು ಉಳಿಸಬಲ್ಲ ಎಂಬುದು ಈ ಪ್ರಪಂಚಕ್ಕೆ ತಿಳಿಯಬೇಕಾಗಿತ್ತು. ಅದಕ್ಕೆ ನಾನು ಹೀಗೆ ಮಾಡಿದೆ. ಅದು ತಪ್ಪೇ? ಆಹಾ, ಬಹಳ ವೀರವರ. ಅಲ್ಲ, ಮೈ ಗಾಡ್, ಏನ್ ವಿಚಿತ್ರ, ಯಾರಿಗ ಇಷ್ಟೊಂದು ಬಿಪಿ ಇರೋದಿಲ್ವೇ? ಡಾಕ್ಟರ್ ಅಂಕಲ್, ಮೇನ್ ರೋಡ್ ಅಲ್ಲಿ ಇವರು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರು. ಅಲ್ಲಿ ಫಾರಿನ್ ಲೇಡಿ ಇವ್ರನ್ನ ನೋಡ್ಬಿಟ್ಟು ನಾರಾಯಣ ನಾರಾಯಣ. ಹಲೋ ಅನ್ನು. ಹಲೋ, ಹೌ ಆರ್ ಯು? ಐ ಆಮ್ ಫೈನ್ ಅನ್ನು. ಐ ಆಮ್ ಫೈನ್. ಅವ್ರು ಕಿಸ್ಕೊಟ್ಟಿದ್ದೆ ತಡ, ಹಿಂಗಾಗೋಗ್ಬಿಟ್ಟು. ಅವ್ರಿಗೆ ಏನಾಯ್ತು ಬಾಲಕ? ಅದೇ ಕಿಸ್ಸಿನ ವಿಷಯ ಹೇಳನಲ್ಲ, ಅದ್ರ ಪವಾಡ ಇದು. ಈ ಕಿಸ್ಸು ಅಷ್ಟೊಂದು ಪವರ್ಫುಲ್? ಚಿತ್ರಗುಪ್ತರೇ, ಆ ನಮ್ಮ ಭಕ್ತನ ಮನೆ ಇನ್ನೆಷ್ಟು ದೂರವಿರಬಹುದು? ಅದೇ ಹೋಗುತ್ತಾ ಹೋಗುತ್ತಾ ಹತ್ತಿರವಾಗಬಹುದು. ಮೊದಲು ನಾವು ಹೋಗುತ್ತಿರುವ ರಸ್ತೆ ಸರಿ ಇದೆ ಎಂದು ವಿಚಾರಿಸಿ. ಅಲ್ಲಿರುವ ಮಾನವನನ್ನು ವಿಚಾರಿಸಿದರೆ ತಿಳಿಯಬಹುದು. ಮಾನವ, ಈ ರಸ್ತೆಯು ಕಳಾಸಿ ಪಾಳ್ಯಂಗೆ ಹೋಗುತ್ತದೆಯೇ? ಚಿತ್ರಗುಪ್ತರೇ, ಈ ಮಾನವ ಉದರದಲ್ಲಿರುವುದನ್ನೆಲ್ಲ ಬಾಯಲ್ಲಿ ತೆಗೆಯುತ್ತಿದ್ದಾನಲ್ಲ, ಅದಕ್ಕೆ ವಾಂತಿ ಎಂದು ಹೇಳುತ್ತಾರೆ. ಚಿತ್ರಗುಪ್ತರೇ, ವಾಂತಿಯು ಎಲ್ಲಿಂದ ಬರುತ್ತದೆ? ಬಾಯಿಂದ ಬರುತ್ತದೆ. ಪ್ರಭು, ಇವನಿಗೇನು ರೋಗವಿರಬೇಕು. ಬನ್ನಿ ಮುಂದೆ ಹೋಗೋಣ.
ಭೂಲೋಕದಲ್ಲಿರುವ ಮಾನವರಿಗೆ ಏನೇನು ಕಾಯಿಲೆಯೋ. ಬನ್ನಿ 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 ಹೋಗೋಣ. ಇವರನ್ನು ಕೇಳಿದರೆ ನಮಗೆ ದಾರಿ ತಿಳಿಯಬಹುದಲ್ಲವೇ? ಯಾರನ್ನು? ಯಾಕೆ, ಏನಾಯ್ತು? ಚಿತ್ರಗುಪ್ತರೆ, ನನಗೆ ಇವರ ಭಂಗಿಯನ್ನು ನೋಡಿದರೆ ನನಗೆ ಆ ಸತ್ಯವಾನ್ ಸಾವಿತ್ರಿಯ ಕತೆ ನೆನಪಿಗೆ ಬರುತ್ತಲಿದೆ. ದಯಮಾಡಿ ನಾನು ಬರುವುದಿಲ್ಲ. ನನಗೆ ಹೆಣ್ಣನ್ನು ಕಂಡರೇ ಆಗುವುದಿಲ್ಲ. ನೀವೇ ಹೋಗಿ ವಿಚಾರಿಸಿಕೊಂಡು ಬನ್ನಿ. ಎಷ್ಟಾಗಲಿ ನೀವು ವಿಲಾಸ ಪ್ರಿಯರಲ್ವೇ? ಮಾನವ, ಮೂರ್ಖ ಶಿಖಾಮಣಿ. ಮಾನವ, ಈ ಕಲಾಸಿ ಪಾಳ್ಯಂಗೆ ಹೋಗುವ ರಸ್ತೆ ಹೀಗಿದೆಯೇ? ಮಹಾಪ್ರಭು, ಇವನಿಗೂ ಆ ಉದರದ ರೋಗವಿರಬೇಕು. ಇರಬಹುದು ಇರಬಹುದು. ಈ ಮಾನವರು ಬಹಳ ಮೆರೆಯುತ್ತಿದ್ದಾರೆಂದು ನಮ್ಮ ಬ್ರಹ್ಮನು ಇವರಿಗೆ ಒಂದು ದೊಡ್ಡ ಕಾಯಿಲೆಯನ್ನು ಕೊಟ್ಟಿದ್ದನಲ್ಲವೇ? ತಿಳಿಯಿತು ತಿಳಿಯಿತು. ಕಲಿಯುಗದ ಮಾನವರು ಬಹಳ ದುರಾಚಾರಿಗಳೆಂದು ಅರ್ಬುದ ರೋಗವನ್ನು ಕೊಟ್ಟಿರುವುದು. ಅದಕ್ಕೆ ಈ ಭೂಲೋಕದಲ್ಲಿ ಏಡ್ಸ್ ಎಂದು ಹೇಳುತ್ತಾರೆ. ಏನೆಂದು ಹೇಳುತ್ತಾರೆ? ಹೌದೇ? ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಕಲಾಸಿಪಾಳ್ಯಂ ರಸ್ತೆ ಇದೇನಾ, ಕಲಾಸಿಪಾಳ್ಯಂ ರಸ್ತೆ ಇದೇನಾ ಅಂತ ಕೇಳ್ತಿದ್ರಲ್ಲ. ನೀವೇನ್ ಟೆರರಿಸ್ಟ್ಗಳಾ? ನಮಗೆ ಮೌಂಟ್ ಎವರೆಸ್ಟ್ ಗೊತ್ತು. ಈ ಟೆರರಿಸ್ಟ್ ಯಾರು? ಮೌಂಟ್ ಎವರೆಸ್ಟ್ ಅಲ್ಲಿ ವಾಸ ಮಾಡ್ತಿರೋರೇ ಟೆರರಿಸ್ಟ್ಗಳು. ಹಾಗೆ. ಯೋ, ನಿಮ್ಗೊಂಚೂರು ಬುದ್ಧಿ ಕಮ್ಮಿ. ಸರಿಯಾಗಿ ಹೇಳಿದ್ರಿ. ನಿಮಗೂ ಸೇರಿಸಿ ಹೇಳಿದ್ದು. ಯಾಕ್ ಗೊತ್ತಾ? ಯಾ ಅಂದ್ರೆ ಏಡ್ಸ್ ಅಲ್ಲ, ಇಂಗ್ಲಿಷ್ ನಲ್ಲಿ ಹೌದು ಅಂತ. ಏನಂತ? ಹೌದು ಅಂತ. ಅರ್ಥವಾಯ್ತಾ?